ಪರಿಷತ್ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಈಗ ಕೆಪಿಸಿಸಿ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಆಗಮಿಸಿರುವಂತದ್ದು. ಸರ್, ಈಗ ಹೌದು, ನೀಟ್ ವಿರುದ್ಧ ಒಂದಿಷ್ಟು ವಿಚಾರಧಾರೆಗಳನ್ನ ಕಾಂಗ್ರೆಸ್ನವರು ಪ್ರಸ್ತಾಪ ಮಾಡಿದ್ರು, ಬಿಜೆಪಿ ಪ್ರಧಾನಮಂತ್ರಿಗಳ ಮನೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಇದರ ಉತ್ತರವಾಗಿ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ನ ಹಗರಣಗಳನ್ನ ಬಯಲಿಗಿಳಿಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ಸ್ಥಳ ಕೆಪಿಸಿಸಿ ಮುಂದೆ ಯಾಕೆ? ಬಿಜೆಪಿ ಆಫೀಸ್ ಮುಂದೆ ಅವ್ರಿಗೇನು ಕೆಲಸ? ಅವ್ರೇನು ಬಿಜೆಪಿ ವರ್ಕರ್ಸಾ? ನಮ್ಮ ಪಕ್ಷದ ಕಾರ್ಯಕರ್ತರು ಅವರು. ನಮಗೆ ಮುತ್ತಿಗೆ ಹಾಕೋದಾದ್ರೆ ನಾವು ಇವರು ಎಲ್ಲೆಲ್ಲಿ ಓಡಾಡ್ಲಿಕ್ಕೂ ಬಿಡಲಾರ್ದಂತೆ ಮುತ್ತಿಗೆ ಹಾಕೋದು ನಮಗೂ ಗೊತ್ತಿದೆ. ನಮ್ಮ ಕಾರ್ಯಕರ್ತರು ತಾಳ್ಮೆಯಿಂದ ಹೋಗ್ಬೇಕು. ನಾವೇ ಹೇಳ್ತೀವಿ ಅವ್ರಿಗೆ, ತಾಳ್ಮೆ ಇರಬೇಕು. ನಮ್ಮ ನೀತಿ ಸಿದ್ಧಾಂತಗಳು ಕಾಂಗ್ರೆಸ್ನ ತರ ಅಲ್ಲ. ಅದರಿಂದಾಗಿ ನಾವು ಯಾರ ಮೈ ಮೇಲೆ ಬೀಳಬಾರ್ದು, ಕಲ್ಲು ತೂರಾಟ ಮಾಡಬಾರ್ದು. ನಾವು ನೀತಿ ಪಾಠ ಹೇಳ್ತೀವಿ. ಇವರು ಆ ನೀತಿ ಪಾಠದ ಇದರಲ್ಲಿ ಇವರಿದ್ದಾರ? ಇಲ್ಲ. ಒಂದು. ಎರಡನೇದು, ಇವತ್ತು ಜಂತರ್ ಮಂತರ್ನಲ್ಲಿ ನಡೀತಾ ಇರತಕ್ಕಂಥ ಹೋರಾಟ, ನಾವೇನು ಅದಕ್ಕೆ ತಡೆ ಒಡ್ಡಿಲ್ಲ, ನಿಮ್ಮನ್ನು ಫ್ರೀ ಆಗಿಬಿಟ್ಟಿದ್ದೇವೆ. ಆದರೆ ಈ ವಿದ್ರಾವಕ ಶಕ್ತಿಗಳು, ದೇಶದ್ರೋಹಿ ಶಕ್ತಿಗಳು ಪ್ರೇರೇಪಣೆ ಮಾಡಿ ಕೆಲವರನ್ನ ತಂದು ಅಲ್ಲಿ ಕುಳಿಸಿದ್ದಾರೆ ಅಷ್ಟೇ. ಈಗ ನಿನ್ನೆ ಗೊತ್ತಾಯ್ತಲ್ಲ ಎಲ್ಲ, ಮೊನ್ನೆ ಇದೇನು ಘಟನೆ ಆಯ್ತು, ಅದಾದ ನಂತರ ಈಗ ನೇರವಾಗಿ ಈ ಭಯೋತ್ಪಾದಕ ಶಕ್ತಿಗಳು ಹೊರಗಡೆ ಬಂದಿದ್ದಾರೆ. ನಾನು ಕೇಳ್ತೇನೆ, ನೀಟ್ ವಿಚಾರವಾಗಿ ನೀವು ಹೋರಾಟ ಮಾಡ್ತಿದ್ದೀರಿ, ಮಾಡಿ. 370 ಆರ್ಟಿಕಲ್ಗೂ ಅದಕ್ಕೂ ಏನು ಸಂಬಂಧ? ಯಾರು ಕಲ್ಲು ತೂರಾಟ ಮಾಡ್ತಿದ್ರು, ಯಾರು ದೊಡ್ಡ ಗಲಭೆಕೋರರು ಮಾಡ್ತಿದ್ರು, ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡ್ತಿದ್ರು, ಅವ್ರನ್ನ ಬಿಟ್ಟುಬಿಡಿ. ಅದೇನದು ಅಂದ್ರೆ ಈ ಇಂಡಿಯಾ ಅಲಿಯನ್ಸ್ನವರು ಯಾರ್ಯಾರು ಇದ್ದಾರೋ ಎಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗಿ ಪ್ರತ್ಯಕ್ಷ ಆಗ್ತಿದ್ದಾರೆ. ಅಂದ್ರೆ ಇದು ಯಾರ ಚಿತಾವಣೆ? ಇದರ ಹಿಂದೆ ಇದ್ದವರು ಯಾರು ಅಂತ ಈಗ ಬೆಳಕಿಗೆ ಬಂತಲ್ಲ. ವಿಡಿಯೋಗಳು ಮುಖವಾಡ ಸಿಜೆಪಿ ನೋಡಿ, ಸಿಜೆಪಿ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿನ. ಮತ್ತೆ ಇಲ್ಲಿ ಬಡ್ಕೊಳ್ತಿರಲ್ಲ, ಬಾಯಿ ಬಡ್ಕೊಳ್ತಿರಲ್ಲ ಬೀದಿಯಲ್ಲಿ, RSS ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂತ. ಅದು ರಿಜಿಸ್ಟರ್ ಆಗಿಲ್ಲ. ಯಾರು ಕೇಳಿ? ನೀವು ಕೇಳಿಲ್ಲ, ನಿಮ್ಮ ಅಪ್ಪ ಕೇಳಿಲ್ಲ, ನಿಮ್ಮ ತಾತ ಕೇಳಿಲ್ಲ. ಈಗ ಕೇಳ್ರಿ ಅವ್ರನ್ನ. ರಿಜಿಸ್ಟರ್ಡ್ ಅಲ್ಲ. ಹಂಗಿದ್ರೆ ಹೆಂಗ್ ಬಂದು ಅವ್ರು ಕುತ್ಕೊಂಡ್ರಲ್ಲಿ? ಹೌ ಯು ಅಲೌಡ್ ದೆಮ್? ಅದು ಒಂದು. ಎಲ್ಲ ರಾಜಕೀಯ ಪಕ್ಷಗಳು ಯಾರು ಇಂಡಿಯಾ ಅಲಿಯನ್ಸ್ ಇದೆ ಇದಕ್ಕೆ ಪ್ರೇರೇಪಣೆ ರಾಹುಲ್ ಗಾಂಧಿ ಇಷ್ಟು ದಿನ ಎಲ್ಲೋಗಿದ್ರು? ಹನಿಮೂನ್ಗೆ ಹೋಗಿದ್ರ? ನಮ್ಮ ದೇಶದಲ್ಲಿ ಇಲ್ಲರೇ ಅಲ್ಲ ಅವರು. ಇಲ್ಲೇನಾದ್ರೂ ಪಾರ್ಲಿಮೆಂಟ್ ನಡೀತಿದ್ರೆ ಮಾತ್ರ ಬರ್ತಾರೆ, ಇಲ್ಲಾಂದ್ರೆ ಹನಿಮೂನ್ಗೆ ಹೋಗ್ತಾರೆ ಅವರು. ಎಲ್ಲ ಅಲ್ಲಿ ಕುಳಿತು ವ್ಯವಸ್ಥೆ ಮಾಡ್ತಾರೆ. ಹೊರ ದೇಶದಲ್ಲಿ ಏನೇನು ಎಲ್ಲ ನಮ್ಮ ದೇಶದ ವಿರುದ್ಧವಾಗಿ ಪಿತೂರಿ ಮಾಡಬೇಕು ಎಲ್ಲ ಮಾಡಿ ಮುಂದೆ ಅವ್ರನ್ನಿಟ್ಟು ಇವರು ಹಿಂದ್ಗಡೆ ಕೆಲಸ ಮಾಡ್ತಾರೆ. ಅದರಿಂದಾಗಿ ನಾವು ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ನಮ್ಮ ಕಾರ್ಯಕರ್ತರು ಇನ್ನು ಮುಂದೆ ಸಜ್ಜಾಗ್ತಾರೆ. ಈಗ ಕಾಂಗ್ರೆಸ್ಗೆ ನೇರವಾದ ಚಿತಾವಣೆ ಅಥವಾ ಅವರಿಗೆ ಏಟು ಬೀಳಬೇಕು ಅಂತ ಡಿಸೈಡ್ ಆಗಿದೆ ಬಿಜೆಪಿ. ಏಟು ಅನ್ನೋದು ನಮ್ಮ ಇದರಲ್ಲಿಲ್ಲ. ಏಟು ಕೊಡೋದಿಲ್ಲ. ನಾವು ಸಂವಿಧಾನಾತ್ಮಕವಾಗಿಯೇ ಉತ್ತರ ಕೊಡ್ತೇವೆ. ಈಗ ನಿನ್ನೆ ಪ್ರಧಾನಮಂತ್ರಿಗಳ ಮನೆ ಮುಂದೆ ಆದಂಥ ಪ್ರೊಟೆಸ್ಟ್ ಅನ್ನು ಯಾವ ರೀತಿ ನೋಡ್ತೀರಾ ನೀವು? ನೋಡಿ, ಪಾರ್ಲಿಮೆಂಟ್ ಮುಂದೆ ಹೋಗೋದು ಇಟ್ ಈಸ್ ಎ ಸೆನ್ಸಿಟಿವ್ ಇಶ್ಯೂ. ಯಾರು ಹೋಗಂಗಿಲ್ಲ. ನಿಮಗೇನು ಪರ್ಮಿಷನ್ ಕೊಟ್ಟಿತ್ತ? ಅದು ಸೆನ್ಸಿಟಿವ್ ಇಶ್ಯೂ. ಭಯೋತ್ಪಾದಕರು ಮಾತ್ರವೇ ಆ ರೀತಿ ನುಗ್ಗಲಿಕ್ಕೆ ಸಾಧ್ಯ. ಯಾರು ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ತಿದ್ರು ಆ ಸ್ಟೂಡೆಂಟ್ಸೇ ಇಲ್ಲ ಅಲ್ಲಿ. ಇರೋವರೇ ಬೇರೆ. ಮತ್ತೆ ಅವ್ರನ್ನ ಹೆಂಗೆ ಬಿಡೋ ಅಂತೀರಿ? ತಡಿಬೇಕಾ ಬೇಡ? ಅದೇ ರೀತಿ ಇಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಮಾಡ್ತಿರ್ತಕ್ಕಂಥದ್ದು ಕಾನೂನು ಬಾಹಿರವಾದದ್ದು. ನೀವು ಹೇಳ್ತೀರಲ್ಲ, ಇಲ್ಲಿ ಯಾಕೆ ಪ್ರೊಟೆಸ್ಟ್ ಮಾಡ್ತೀರಿ? ನಾವೆಲ್ಲವನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡ್ತೀವಿ. ಇಲ್ಲಿ ಯಾಕೆ ಮಾಡಿದ್ದೀವಿ? ರಾಹುಲ್ ಗಾಂಧಿ ಅವ್ರಿಗೆ ಅಲ್ಲಿ ಪರ್ಮಿಷನ್ ಇತ್ತಾ? ಪ್ರಧಾನಮಂತ್ರಿ ಮನೆ ಮುಂದೆ ಯಾರಾದರೂ ಹೋಗಿ ಅದು ಮಾಡ್ಬೋದಾ? ನೇಪಾಳ ಮಾಡ್ತೀವಿ ಅಂದ್ರಿ, ನೀವು ನೇಪಾಳ ಮಾಡೋಕ್ಕಾಗತ್ತಾ? ನಿಮ್ಮನ್ನು ಒಬ್ಬೊಬ್ಬರಿಗೂ ಕೂಡ ಬುದ್ಧಿ ಕಲಿಸಲಿಕ್ಕೆ ನಮ್ಮ ಕಾರ್ಯಕರ್ತರಿಂದ ಆಗತ್ತೆ. ಆದರೆ ನಾವೇ ಅವರನ್ನು ತಡೀತಾ ಇದ್ದೇವೆ. ಇಡೀ ದೇಶದಲ್ಲಿ ದಂಗೆ ಏಳಿಸೋ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ನಡೆಯೋದಿಲ್ಲ. ಇದು ಬಾಂಗ್ಲಾದೇಶವೂ ಅಲ್ಲ, ಪಾಕಿಸ್ತಾನವೂ ಅಲ್ಲ, ಇದು ಭಾರತ ದೇಶ. ಭಾರತ ದೇಶದ ಈ ತಾಯಿಯ ಮಕ್ಕಳು ಭಾರತವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಅವರಿಗೆ ಗೊತ್ತಿದೆ, ಕಾಪಾಡ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV ರಿಪಬ್ಲಿಕ್ ಕನ್ನಡ, ಬೆಂಗಳೂರು.